ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀವಿ. ಏನೇನು ಬೇಕು ಮೂಲಂಗಿ ಸಾಂಬಾರು ಮಾಡೋಕ್ಕೆ ಏನು ಬೇಕು ಅಂದರೆ ಮೂಲಂಗಿ, ಆಲೂಗಡ್ಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ತೆಂಗಿನಕಾಯಿ, ಟೊಮೆಟೊ ರುಬ್ಬಿರೋದು, ಬೇಳೆ. ಇವಾಗ ಹೆಂಗೆ ಮಾಡೋದು ನೋಡೋಣ. ಇವಾಗ ಆಯಿಲ್ ಹಾಕ್ಬೇಕು. ಇವಾಗ ಸಾಸಿವೆ ಹಾಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ತೊಳ್ಕೊಂಡಿರೋ ಮೂಲಂಗಿ ಮತ್ತೆ ಆಲೂಗಡ್ಡೆ ಹಾಕೊಳ್ಬೇಕು. ಫ್ರೈ ಮಾಡಿ 2 ಮಿನಿಟ್ಸ್. ಇವಾಗ ಬೇಳೆ ಹಾಕಿದೀವಿ. ಆಮೇಲೆ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಫ್ರೈ ಮಾಡ್ಕೊ. ಇವಾಗ ರುಬ್ಬಿರೋ ಟೊಮೆಟೊ ತೆಂಗಿನಕಾಯಿದು ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಸಾಂಬಾರ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೀರ್ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ಮೆಲ್ ಎಷ್ಟು ಚೆನ್ನಾಗಿದೆ. ನಿಮಗೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಲಿಟ್ಟು ಕ್ಲೋಸ್ ಮಾಡಿ 2 ವಿಸಲ್ ಬರ್ಬೇಕು. ಮೂಲಂಗಿ ಸಾಂಬಾರ್ ರೆಡಿ. ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಮೀಟ್ ಆಗೋಣ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ.